ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಸಿನೆಸ್, ಗವರ್ಮೆಂಟ್ ಅಂಡ್ ಸೊಸೈಟಿ ಸಬ್ಜೆಕ್ಟ್ ನಲ್ಲಿ ಬರುವಂತಹ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇದನ್ನ 7 ಪಾರ್ಟ್ ಮಾಡಿದೀನಿ. ಸೊ 7 ಪಾರ್ಟ್ ಮೇಲೂ ಕೂಡ ಎರಡೆರಡು ಪ್ರಶ್ನೆ, ಒಂದೊಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಮೊದಲೇ ಪಾರ್ಟ್ ನೋಡ್ತಾ ಹೋಗೋಣ. ವ್ಯವಹಾರ ಎಂದರೇನು? ವಾಟ್ ಈಸ್ ಬಿಸಿನೆಸ್? ಲಾಭ ಗಳಿಸುವ ಮುಖ್ಯ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಖರೀದಿ, ಮಾರಾಟದಲ್ಲಿ ತೊಡಗಿರುವ ಆರ್ಥಿಕ ಚಟುವಟಿಕೆಯನ್ನ ವ್ಯವಹಾರ ಅಥವಾ ವ್ಯಾಪಾರ ಎನ್ನುತ್ತಾರೆ. ಬಿಸಿನೆಸ್ ಈಸ್ an organized economic activity aimed to producing or distributing goods and services to earn a profit. ಪರಿಸರ ಎಂದರೇನು? ವಾಟ್ ಈಸ್ ಎನ್ವೈರನ್ಮೆಂಟ್? ಒಂದು ಸಂಸ್ಥೆಯ ಸುತ್ತಲಿನ ಎಲ್ಲಾ ಜೀವಂತ ಮತ್ತು ನಿರ್ಜೀವ ಘಟಕಗಳ ಪರಿಸ್ಥಿತಿಗಳ ಮತ್ತು ಪ್ರಭಾವಗಳ ಒಟ್ಟು ಮೊತ್ತವನ್ನ ಪರಿಸರ ಎನ್ನಲಾಗುತ್ತದೆ. Environment refers to the sum total of all external forces, surroundings and conditions that influence the life and development of an organization. ವ್ಯವಹಾರ ಪರಿಸರ ಎಂದರೇನು? ಸೊ ಇದು ಫಿಕ್ಸ್ ಕ್ವಶನ್ ಇರುತ್ತೆ, ಇದನ್ನ ನೋಡ್ಕೊಳ್ಳಿ. ವ್ಯವಹಾರ ಪರಿಸರ ಎಂದರೇನು? ವ್ಯವಹಾರ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಎಲ್ಲಾ ಬಾಹ್ಯ ಮತ್ತು ಆಂತರಿಕ ಅಂಶಗಳ ಮೊತ್ತವೇ ವ್ಯವಹಾರ ಪರಿಸರ. So what is business environment? This is fixed question for the exam. The business environment is an aggregate of all external factors such as economic, social, legal and technical forces that lie outside the control of a business but directly affects its functioning, performance and growth. ಪರಿಸರ ವಿಶ್ಲೇಷಣೆ ಎಂದರೇನು? ವಾಟ್ ಈಸ್ ಎನ್ವೈರನ್ಮೆಂಟಲ್ ಅನಾಲಿಸಿಸ್? ಪರಿಸರ ವಿಶ್ಲೇಷಣೆ ಎನ್ನುವುದು ಒಂದು ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪರಿಣಾಮ ಬೀರುವ ಎಲ್ಲಾ ಆಂತರಿಕ ಮತ್ತು ಬಾಹ್ಯ ಅಂಶಗಳ ಗುರುತಿಸುವ, ಮೌಲ್ಯಮಾಪನ ಮಾಡುವ ಪ್ರಕ್ರಿಯೆಯಾಗಿದೆ. ಇದು ವ್ಯವಹಾರದ ಕಾರ್ಯತಂತ್ರಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಇನ್ ಇಂಗ್ಲಿಷ್, ಎನ್ವೈರನ್ಮೆಂಟಲ್ ಅನಾಲಿಸಿಸ್ is a strategic tool used by organization to identify and evaluate all internal and external factors that can impact their business performance. It helps companies understand their current position and plan for the future. 5ನೇ ಪ್ರಶ್ನೆ, ಈ ವ್ಯವಹಾರ ಎಂದರೇನು? ವಾಟ್ ಈಸ್ ಇ ಬಿಸಿನೆಸ್? ಈ ವ್ಯವಹಾರ ಎಂಬುದು ಅಂತರ್ಜಾಲದ ಸಹಾಯದಿಂದ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆಗಳನ್ನ ನಡೆಸುವುದು. ಇದು ಕೇವಲ ಆನ್ಲೈನ್ ನಲ್ಲಿ ವಸ್ತುಗಳನ್ನ ಕೊಳ್ಳುವುದು, ಮಾರುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಗ್ರಾಹಕರಿಗೆ ಸೇವೆ ನೀಡುವುದು, ವ್ಯಾಪಾರ ಪಾಲುದಾರರೊಂದಿಗೆ ಸಹಕರಿಸುವುದು, ಸಂಸ್ಥೆಯ ಆಂತರಿಕ ವ್ಯವಹಾರಗಳನ್ನ ಡಿಜಿಟಲ್ ರೂಪದಲ್ಲಿ ನಿರ್ವಹಿಸುವುದನ್ನು ಒಳಗೊಂಡಿದೆ. ಸೊ ಇನ್ ಇಂಗ್ಲಿಷ್, ಇ ಬಿಸಿನೆಸ್ ಈಸ್ ದ ಪ್ರಾಕ್ಟಿಸ್ ಆಫ್ ಕಂಡಕ್ಟಿಂಗ್ ಎನಿ ಟೈಪ್ ಆಫ್ ಬಿಸಿನೆಸ್ ಆಕ್ಟಿವಿಟಿ ಓವರ್ ದಿ ಇಂಟರ್ನೆಟ್. ಇಟ್ ಇನ್ಕ್ಲೂಡ್ಸ್ ನಾಟ್ ಜಸ್ಟ್ ಬೈಯಿಂಗ್ and selling goods but also serving customers, collaborating with business partners, managing electronic transactions within an organization. Next ಪ್ರಶ್ನೆ, ವ್ಯವಹಾರದ 2 ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶ ತಿಳಿಸಿ. ಸ್ಟೇಟ್ 2 ಎಕನಾಮಿಕ್ ಅಂಡ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸಿನೆಸ್. ವ್ಯವಹಾರದ 2 ಆರ್ಥಿಕ ಉದ್ದೇಶಗಳು ಲಾಭ ಗಳಿಸುವುದು, ಹೊಸ ಗ್ರಾಹಕರನ್ನ ಸೃಷ್ಟಿಸುವುದು. ವ್ಯವಹಾರದ 2 ಸಾಮಾಜಿಕ ಉದ್ದೇಶಗಳು ಗುಣಮಟ್ಟದ ಸರಕುಗಳನ್ನ ನ್ಯಾಯಯುತ ಬೆಲೆಗೆ ಪೂರೈಸುವುದು, ಸಮಾಜದಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವುದು. 2 ಎಕನಾಮಿಕ್ ಆಬ್ಜೆಕ್ಟಿವ್ಸ್, ಪ್ರಾಫಿಟ್ ಅರ್ನಿಂಗ್, ಮಾರ್ಕೆಟ್ ಕ್ರಿಯೇಷನ್. 2 social objectives, quality of goods, employment generation. ಆಧುನಿಕ ವ್ಯವಹಾರದ 4 ಲಕ್ಷಣ ತಿಳಿಸಿ. ಸ್ಟೇಟ್ 4 ಫೀಚರ್ಸ್ ಆಫ್ ಮಾಡರ್ನ್ ಬಿಸಿನೆಸ್. ಇದು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಲಾಭ ಗಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಸೇವೆಗಳ ನಿರಂತರ ವಿನಿಮಯ ಇರುತ್ತದೆ. ಇದರಲ್ಲಿ ಅಪಾಯ ಅಥವಾ ನಷ್ಟದ ಭೀತಿ ಇರುತ್ತದೆ. ಗ್ಲೋಬಲ್ ಸ್ಕೇಲ್, ಟೆಕ್ನಾಲಜಿ ಡ್ರೈವನ್, ಕಸ್ಟಮರ್ ಸೆಂಟ್ರಿಕ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ವ್ಯವಹಾರದ ಪಾತ್ರಧಾರಿಗಳು ಯಾರು? ಹೂ ಆರ್ ಸ್ಟೇಕ್ ಹೋಲ್ಡರ್ಸ್ ಇನ್ ಬಿಸಿನೆಸ್. ಮಾಲೀಕರು, ಹೂಡಿಕೆದಾರರು, ಗ್ರಾಹಕರು, ನೌಕರರು, ಕಾರ್ಮಿಕರು, ಪೂರೈಕೆದಾರರು, ಸ್ಪರ್ಧಿಗಳು. ಸೊ ಕಸ್ಟಮರ್ಸ್, ಸಪ್ಲೈಯರ್ಸ್, ಕಾಂಪಿಟೇಟರ್ಸ್, ಇಂಟರ್ಮೀಡಿಯರ್ಸ್. ಇನ್ನು ಪಾರ್ಟ್ 2 ಕ್ವಶನ್ ನೋಡೋಣ. ಇಷ್ಟೊತ್ತನ ಹೇಳಿದ್ದು ಪಾರ್ಟ್ 1. ಅದರ ಮೇಲೆ 2 ಕ್ವಶನ್ಗಳು ಬರುತ್ತೆ ನಿಮಗೆ. ಅದು ವ್ಯವಹಾರ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳು. 2ನೇ ಪಾರ್ಟ್ ನಲ್ಲಿ ನಾವು ಎಲ್ಲಾ ರೀತಿಯ ಪರಿಸರದ ಅರ್ಥಗಳನ್ನ ನೋಡ್ಕೋಬೇಕಾಗತ್ತೆ. ಸೂಕ್ಷ್ಮ ಪರಿಸರ ಎಂದರೇನು? ವಾಟ್ ಈಸ್ ಮೈಕ್ರೋ ಎನ್ವೈರನ್ಮೆಂಟ್? ವ್ಯವಹಾರ ಸಂಸ್ಥೆಯ ದಿನನಿತ್ಯದ ಚಟುವಟಿಕೆಗಳ ಮೇಲೆ ನೇರ ಮತ್ತು ತಕ್ಷಣದ ಪ್ರಭಾವ ಬೀರುವ ಸಂಸ್ಥೆಯ ತೀರಾ ಹತ್ತಿರದಲ್ಲಿರುವ ಬಾಹ್ಯ ಘಟಕಗಳಿಗೆ ಬಾಹ್ಯ ಘಟಕಗಳ ಪರಿಸರವೇ ಸೂಕ್ಷ್ಮ ಪರಿಸರವಾಗಿದೆ. ದ ಮೈಕ್ರೋ ಎನ್ವೈರನ್ಮೆಂಟ್ ಕನ್ಸಿಸ್ಟ್ ದ ಇಮಿಡಿಯೇಟ್ ಸ್ಪೆಸಿಫಿಕ್ ಎಕ್ಸ್ಟರ್ನಲ್ ಫೋರ್ಸಸ್ ದಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಎ ಕಂಪನಿ ಡೈಲಿ ಆಪರೇಷನ್ಸ್ ಅಂಡ್ ಡಿಸಿಷನ್ ಮೇಕಿಂಗ್ ಕೆಪಾಬಿಲಿಟೀಸ್.
ಸಮಗ್ರ ಪರಿಸರ ಎಂದರೇನು? ವಾಟ್ ಈಸ್ ಮ್ಯಾಕ್ರೋ ಎನ್ವೈರ್ನ್ಮೆಂಟ್? ಉದ್ಯಮ ರಂಗದ ಎಲ್ಲಾ ವ್ಯವಹಾರಗಳ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವ ಮತ್ತು ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಸಿಗದ ದೊಡ್ಡ ಮಟ್ಟದ ಬಾಹ್ಯ ಶಕ್ತಿಗಳ ಪರಿಸರವನ್ನ ಸಮಗ್ರ ಪರಿಸರ ಎನ್ನುವರು. ದ ಮ್ಯಾಕ್ರೋ ಎನ್ವೈರ್ನ್ಮೆಂಟ್ ಕಂಪ್ರೈಸಸ್ ದ ಬ್ರಾಡ್ societal forces that affects the entire industry and all business organizations over which an individual firm has no direct control. ಮೂರನೇ ಪರಿಸರ ಕಾನೂನು ಪರಿಸರ ಎಂದರೇನು? ವಾಟ್ ಈಸ್ ಲೀಗಲ್ ಎನ್ವೈರ್ನ್ಮೆಂಟ್? ಕಾನೂನು ಪರಿಸರ ಎಂದರೆ ವ್ಯವಹಾರ ಸಂಸ್ಥೆಗಳು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ದೇಶದ ಸಂಸತ್ತು ಅಥವಾ ಶಾಸನ ಸಭೆಗಳು ಜಾರಿಗೆ ತಂದಿರುವಂತಹ ವಿವಿಧ ಕಾಯ್ದೆಗಳು, ನಿಯಮಗಳು, ಶಾಸನಗಳು, ಸರ್ಕಾರದ ಆಜ್ಞೆಗಳು ಮತ್ತು ನ್ಯಾಯಾಲಯದ ತೀರ್ಪುಗಳ ಒಟ್ಟು ಮೊತ್ತವಾಗಿದೆ. The legal environment refers to the framework of rules, laws, regulations, court decisions enacted by the government that a business must strictly follow to operate legally within a country. ಸಾಮಾಜಿಕ ಸಾಂಸ್ಕೃತಿಕ ಪರಿಚಯ ಎಂದರೇನು? ವಾಟ್ ಈಸ್ ಸೋಶಿಯೋ ಕಲ್ಚರಲ್ ಎನ್ವೈರ್ನ್ಮೆಂಟ್? ಒಂದು ದೇಶದ ಜನರ ಆಚಾರ ವಿಚಾರಗಳು, ನಂಬಿಕೆಗಳು, ಸಾಂಪ್ರದಾಯಿಕ ಮೌಲ್ಯಗಳು, ಜೀವನ ಶೈಲಿ ಮತ್ತು ಸಾಮಾಜಿಕ ಸಂಸ್ಥೆ ಒಟ್ಟು ವ್ಯವಸ್ಥೆಯನ್ನ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಎನ್ನಲಾಗುತ್ತದೆ. ಇದು ವ್ಯವಹಾರದ ಗ್ರಾಹಕರ ವರ್ತನೆಯನ್ನು ನಿರ್ಧರಿಸುತ್ತದೆ. Social cultural environment encompasses the broader structure of a society, including demographic shifts, class structures, family dynamic, social trends, and evolving lifestyle expectations that influences how people live and interact with business firms. Next ಪರಿಸರ ತಾಂತ್ರಿಕ ಪರಿಸರ ಅಥವಾ ತಂತ್ರಜ್ಞಾನದ ಪರಿಸರ ಎಂದರೇನು? ಸರಕು ಮತ್ತು ಸೇವೆಗಳ ಉತ್ಪಾದನಾ ವಿಧಾನಗಳು, ಪ್ರಕ್ರಿಯೆ ಮತ್ತು ಯಂತ್ರೋಪಕರಣದಲ್ಲಿ ಸುಧಾರಣೆ ತರುವ ಹೊಸ ಆವಿಷ್ಕಾರಗಳ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳ ಒಟ್ಟು ಮೊತ್ತವೇ ತಾಂತ್ರಿಕ ಪರಿಸರ. ದ ಟೆಕ್ನಾಲಜಿಕಲ್ ಎನ್ವೈರ್ನ್ಮೆಂಟ್ ಕನ್ಸಿಸ್ಟ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ರಿಲೇಟೆಡ್ ಟು ಸೈಂಟಿಫಿಕ್ ರಿಸರ್ಚ್, ಇನೋವೇಷನ್ಸ್, ಡಿಜಿಟಲ್ ಟೂಲ್ಸ್ ಅಂಡ್ ಟೆಕ್ನಿಕಲ್ ನೌ ಹೌ that change how goods are produced and marketed. ಕೊನೆ ಪರಿಸರ ಆರ್ಥಿಕ ಪರಿಸರ ಎಂದರೇನು? ವ್ಯವಹಾರ ಸಂಸ್ಥೆಗಳ ಕಾರ್ಯಾಚರಣೆ ಮತ್ತು ನಿರ್ಧಾರಗಳ ಮೇಲೆ ನೇರ ಪ್ರಭಾವ ಬೀರುವ ದೇಶದ ಆರ್ಥಿಕ ವ್ಯವಸ್ಥೆ, ನೀತಿಗಳು, ಜನರ ಆದಾಯ ಮಟ್ಟ ಮತ್ತು ಮಾರುಕಟ್ಟೆ ಪರಿಸ್ಥಿತಿಗಳ ಒಟ್ಟು ಮೊತ್ತವೇ ಆರ್ಥಿಕ ಪರಿಸರ. The economic environment refers to the nature and direction of the economic system, policies that market conditions such as inflation, interest rate and currency values that influences a business operation and profitability. So ಇವಿಷ್ಟು ಪರಿಸರದ ಮೇಲೆ 2 ಪ್ರಶ್ನೆ ಕಂಪಲ್ಸರಿ ಇರುತ್ತೆ. ಟೋಟಲ್ 4 ಪ್ರಶ್ನೆ ಇಲ್ಲಿ ಮಟ್ಟ ಹೇಳಿದ್ರಲ್ಲಿ ಬರುತ್ತೆ. ಪಾರ್ಟ್ 2 ಕಂಪ್ಲೀಟ್ ಆಯ್ತು. ಪಾರ್ಟ್ 3 ಎಲ್ಲಾ ಪರಿಸರದ ಘಟಕಾಂಶಗಳ ಹೆಸರನ್ನ ನೆನ್ಪಿಟ್ಕೋಬೇಕು. ಸೊ ಮೊದಲೇದು ಸೂಕ್ಷ್ಮ ಮತ್ತು ಸಮಗ್ರ ಪರಿಸರದ 2 ಘಟಕಾಂಶಗಳನ್ನ ತಿಳಿಸಿ. ಒಂದೊಂದು ಬಾರಿ ಲಕ್ಷಣ ಅಂತಾನು ಕೇಳ್ತಾರೆ. ಸೊ ಫೀಚರ್ಸ್ ಅಂದ್ರು ಕಾಂಪೋನೆಂಟ್ಸ್ ಅಂದ್ರು ಒಂದೇ, ಲಕ್ಷಣಗಳು ಅಥವಾ ಘಟಕಾಂಶಗಳು ಅಂದ್ರೂ ಒಂದೇ. ಸೂಕ್ಷ್ಮ ಪರಿಸರದ 2 ಘಟಕಾಂಶಗಳು ಗ್ರಾಹಕರು ಕಸ್ಟಮರ್ಸ್, ಪೂರೈಕೆದಾರರು ಸಪ್ಲೈಯರ್ಸ್. ಸಮಗ್ರ ಪರಿಸರದ 2 ಘಟಕಾಂಶಗಳು ಆರ್ಥಿಕ ಪರಿಸರ ಎಕನಾಮಿಕ್ ಎನ್ವೈರ್ನ್ಮೆಂಟ್, ತಾಂತ್ರಿಕ ಪರಿಸರ ಟೆಕ್ನಾಲಜಿ ಎನ್ವೈರ್ನ್ಮೆಂಟ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದ 2 ಘಟಕಾಂಶಗಳನ್ನ ಅಥವಾ ಲಕ್ಷಣಗಳನ್ನ ತಿಳಿಸಿ. 2 ಕಾಂಪೋನೆಂಟ್ಸ್ ಆಫ್ ಸೋಶಿಯೋ ಕಲ್ಚರಲ್ ಎನ್ವೈರ್ನ್ಮೆಂಟ್ ಆರ್ ಫೀಚರ್ಸ್. ಸಾಮಾಜಿಕ ಮೌಲ್ಯಗಳು ಮತ್ತು ನಂಬಿಕೆಗಳು, ಸೋಷಿಯಲ್ ವ್ಯಾಲ್ಯೂಸ್ ಅಂಡ್ ಬಿಲೀಫ್ಸ್. ಸಂಪ್ರದಾಯಗಳು ಮತ್ತು ಹಬ್ಬ ಹರಿದಿನಗಳು, ಟ್ರೆಡಿಷನ್ಸ್ ಅಂಡ್ ಫೆಸ್ಟಿವಲ್ಸ್. ಆರ್ಥಿಕ ಪರಿಸರದ 2 ಘಟಕಾಂಶಗಳನ್ನ ಅಥವಾ ಲಕ್ಷಣಗಳನ್ನ ತಿಳಿಸಿ. 2 ಕಾಂಪೋನೆಂಟ್ಸ್ ಆಫ್ ಎಕನಾಮಿಕ್ ಎನ್ವೈರ್ನ್ಮೆಂಟ್ ಆರ್ ಫೀಚರ್ಸ್ ಆಫ್ ಎಕನಾಮಿಕ್ ಎನ್ವೈರ್ನ್ಮೆಂಟ್. ಆರ್ಥಿಕ ನೀತಿಗಳು, ಎಕನಾಮಿಕ್ ಪಾಲಿಸೀಸ್. ಆರ್ಥಿಕ ಸೂಚಕಗಳು, ಎಕನಾಮಿಕ್ ಇಂಡಿಕೇಟರ್ಸ್. ತಾಂತ್ರಿಕ ಪರಿಸರದ 2 ಘಟಕಾಂಶಗಳು ಅಥವಾ ಲಕ್ಷಣಗಳನ್ನ ತಿಳಿಸಿ. 2 ಕಾಂಪೋನೆಂಟ್ಸ್ ಆಫ್ ಟೆಕ್ನಾಲಜಿಕಲ್ ಎನ್ವೈರ್ನ್ಮೆಂಟ್ ಆರ್ ಫೀಚರ್ಸ್. ಪ್ರಾಡಕ್ಟ್ ಇನೋವೇಷನ್, ಉತ್ಪನ್ನದ ನಾವೀನ್ಯತೆ. ಪ್ರೊಸೆಸ್ ಅಂಡ್ ಆಪರೇಷನಲ್ ಮೆಥಡ್, ಪ್ರಕ್ರಿಯೆ ಮತ್ತು ಕಾರ್ಯಾಚರಣೆ ವಿಧಾನಗಳು. ಕಾನೂನು ಪರಿಸರದ 2 ಘಟಕಾಂಶಗಳನ್ನ ತಿಳಿಸಿ ಅಥವಾ 2 ಲಕ್ಷಣಗಳನ್ನ ತಿಳಿಸಿ. ಶಾಸಕಾಂಗ ಕಾಯ್ದೆಗಳು, ಲೆಜಿಸ್ಲೇಟಿವ್ ಆಕ್ಟ್ಸ್. ನ್ಯಾಯಾಲಯದ ತೀರ್ಪುಗಳು, ಜುಡಿಷಿಯಲ್ ಡಿಸಿಷನ್ಸ್. ನೆಕ್ಸ್ಟ್ ಪಾರ್ಟ್ 4 ನಲ್ಲಿ ಎಕನಾಮಿಕ್ ಕೆಲವೊಂದಿಷ್ಟು ಶಬ್ದಗಳು ಬರುತ್ತೆ, ಅವುಗಳ ಮೀನಿಂಗ್ ನ ನೀವು ನೋಡ್ಕೋಬೇಕು. ಜಾಗತೀಕರಣ ಎಂದರೇನು? ವಾಟ್ ಈಸ್ ಗ್ಲೋಬಲೈಸೇಷನ್? ಸರ್ಕಾರದ ಒಡೆತನದಲ್ಲಿ ಸಾರ್ವಜನಿಕ ಉದ್ಯಮ ವಲಯಗಳ ಮಾಲೀಕತ್ವ, ನಿರ್ವಹಣೆ, ನಿಯಂತ್ರಣವನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವುದನ್ನ ಖಾಸಗೀಕರಣ ಎನ್ನುವರು. ನೆಕ್ಸ್ಟ್ ಉದಾರೀಕರಣ ಎಂದರೇನು? ವ್ಯವಹಾರ ಮತ್ತು ಉದ್ಯಮಗಳ ಮೇಲೆ ಸರ್ಕಾರದ ಕಠಿಣ ನಿಯಮಗಳು, ಪರವಾನಗಿಗಳು ಮತ್ತು ಅನಗತ್ಯ ನಿರ್ಬಂಧನೆಗಳನ್ನ ಸಡಿಲಗೊಳಿಸುವುದೇ ಉದಾರೀಕರಣ. ನೆಕ್ಸ್ಟ್ ಖಾಸಗೀಕರಣ ಎಂದರೇನು? ಒಂದು ದೇಶದ ಆರ್ಥಿಕತೆಯನ್ನ ಯಾವುದೇ ಗಡಿಗಳಿಲ್ಲದೆ ಪ್ರಪಂಚದ ಇತರ ದೇಶಗಳಿಗೆ ಮುಕ್ತವಾಗಿ ಸಂಯೋಜಿಸುವುದನ್ನ ಜಾಗತೀಕರಣ ಎನ್ನುವರು. ಸೊ ಖಾಸಗೀಕರಣ ಅಂದ್ರೆ ಸರ್ಕಾರದ ಒಡೆತನದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳನ್ನ ಖಾಸಗಿದವರಿಗೆ ಬಿಟ್ಟು ಕೊಡುವುದು.
ಜಾಗತೀಕರಣ ಅಂತಂದ್ರೆ ಒಂದು ದೇಶದ ಆರ್ಥಿಕತೆಯನ್ನ ಯಾವುದೇ ಗಡಿಗಳಿಲ್ಲದೆ ಪ್ರಪಂಚದ ಇತರ ದೇಶಗಳ ಆರ್ಥಿಕತೆಯೊಂದಿಗೆ ಮುಕ್ತವಾಗಿ ಸಂಯೋಜಿಸುವುದು. ಉದಾರೀಕರಣ ಅಂದ್ರೆ ವ್ಯವಹಾರದ ಉದ್ಯಮಗಳ ಮೇಲೆ ಸರ್ಕಾರದ ಕಠಿಣ ಕ್ರಮ, ನಿಯಮಗಳನ್ನ, ಪರವಾನಗಿಗಳನ್ನ, ನಿರ್ಬಂಧಗಳನ್ನ ಸಡಿಲಗೊಳಿಸುವುದು. ಸೊ ಗ್ಲೋಬಲೈಸೇಷನ್ ಈಸ್ ದ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್ ನ್ಯಾಷನಲ್ ಎಕನಾಮಿಕ್ಸ್ ಇನ್ ಟು ದ ವರ್ಲ್ಡ್ ಎಕನಾಮಿ ಥ್ರೂ ದಿ ಫ್ರೀ ಫ್ಲೋ ಆಫ್ ಟ್ರೇಡ್, ಕ್ಯಾಪಿಟಲ್, ಟೆಕ್ನಾಲಜಿ ಅಂಡ್ ಲೇಬರ್ ಅಕ್ರಾಸ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್. Liberalization is the reduction of elimination of strict government regulations, controls and restrictions on private business and trade to economic freedom. Privatization is the process of transferring the ownership, management or control to the public sector enterprises or state owned properties to private individual or companies. ಸೊ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ಅರ್ಥ ನೋಡ್ಕೊಳ್ಳಿ. ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಮೂರು ಆರ್ಥಿಕತೆ ಇದೆ: ಬಂಡವಾಳಶಾಹಿ, ಸಮಾಜವಾದಿ, ಮಿಶ್ರ ಆರ್ಥಿಕತೆ. ಸೊ ಕ್ಯಾಪಿಟಲಿಸಂ, ಸೋಷಿಯಲಿಸಂ, ಮಿಕ್ಸ್ಡ್ ಎಕಾನಮಿ. ಸೊ ಮೊದಲು ಕ್ಯಾಪಿಟಲಿಸಂ ಎಕಾನಮಿ, ಅದರ ಲಕ್ಷಣಗಳು ಎರಡು. ಉತ್ಪಾದನಾ ಸಾಧನಗಳು ಮತ್ತು ಆಸ್ತಿಗಳು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿದ್ದು ಲಾಭ ಗಳಿಸುವ ಒಂದೇ ಉದ್ದೇಶದಿಂದ ಮಾರುಕಟ್ಟೆ ಶಕ್ತಿಗಳಿಗೆ ತಕ್ಕಂತೆ ಮುಕ್ತವಾಗಿ ನಡೆಯುವಂತಹ ಆರ್ಥಿಕ ವ್ಯವಸ್ಥೆಯನ್ನ ಬಂಡವಾಳಶಾಹಿ ಆರ್ಥಿಕತೆ ಎನ್ನುತ್ತಾರೆ. ಇದರ ಎರಡು ಲಕ್ಷಣಗಳು: ಖಾಸಗಿ ಶಕ್ತಿಯ ಒಡೆತನದಲ್ಲಿ ಆಸ್ತಿಗಳು ಇರುತ್ತೆ, ಲಾಭದ ಪ್ರೇರಣೆ ಆಗಿರುತ್ತೆ. ಅ ಕ್ಯಾಪಿಟಲಿಸ್ಟ್ ಎಕಾನಮಿ ಈಸ್ ಅ ಮಾರ್ಕೆಟ್ ಡ್ರೈವನ್ ಸಿಸ್ಟಮ್ ವೇರ್ ಪ್ರೈವೇಟ್ ಇಂಡಿವಿಜುವಲ್ಸ್ ಓನ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಆಫ್ ಡಿಮ್ಯಾಂಡ್ ಫ್ರೀಲಿ dictate prices, production and distribution. Features of capitalism market: private property, price mechanism. ಇನ್ನು ಎರಡನೇ ಆರ್ಥಿಕತೆ ಸಾಮಾಜಿಕ ಆರ್ಥಿಕತೆ ಎಂದರೇನು? ಸ್ಟೇಟ್ ಟು ಫೀಚರ್ಸ್ ಆಫ್ ಸೋಷಿಯಲಿಸಂ ಎಕನಾಮಿ. ಸೊ ಎರಡು ಲಕ್ಷಣಗಳು ನೋಡ್ಕೋಬೇಕು. ಉತ್ಪಾದನಾ ಸಾಧನಗಳು ಮತ್ತು ಆಸ್ತಿಯು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಕೈಯಲ್ಲಿರದೆ ಇಡೀ ಸಮಾಜದ ಅಥವಾ ಸರ್ಕಾರದ ಒಡೆತನ ನಿಯಂತ್ರಣದಲ್ಲಿರಬೇಕು ಎಂದು ಪ್ರತಿಪಾದಿಸುವ ಆರ್ಥಿಕತೆಯನ್ನ ರಾಜಕೀಯ ಅಥವಾ ಆರ್ಥಿಕ ಅಥವಾ ಸಮಾಜದ ಆರ್ಥಿಕತೆ ಎಂದು ಕರೆಯುತ್ತಾರೆ. ಸೊ ಇದರ ಲಕ್ಷಣಗಳು: ಸಾಮೂಹಿಕ ಮಾಲೀಕತ್ವ, ಕೇಂದ್ರೀಕೃತ ಯೋಜನೆ. So a socialist economy is a system where the state or community owns and controls the factories, land and resource planning, production to meet social welfare needs rather than the private profit. Collective ownership and central planning are the features. Next, ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೇನು? ಮಿಕ್ಸ್ಡ್ ಎಕಾನಮಿ and their two features. ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯ ಎರಡೂ ಒಟ್ಟಾಗಿ ಸಹಬಾಳ್ವೆಯಿಂದ ಕೆಲಸ ಮಾಡುವ ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾನ ಪಾತ್ರ ವಹಿಸುವ ಆರ್ಥಿಕ ವ್ಯವಸ್ಥೆಯನ್ನ ಸಮ್ಮಿಶ್ರ ಆರ್ಥಿಕತೆ ಎನ್ನುವರು. ಉದಾಹರಣೆಗೆ ಭಾರತ. ಆರ್ಥಿಕ ಯೋಜನೆ ಮತ್ತು ನಿಯಂತ್ರಣ, ಲಾಭದ ಉದ್ದೇಶ ಮತ್ತು ಸಮಾಜದ ಕಲ್ಯಾಣದ ಸಮತೋಲನ. A mixed economy is an economy system that combines elements of both capitalism and socialism, featuring a coexistence private enterprises and state-run public sectors. Features: economic planning and control, balance between profit motive and social welfare. ಭಾರತದ ಆರ್ಥಿಕ ವ್ಯವಸ್ಥೆ ಎರಡು ಸವಾಲುಗಳನ್ನು ತಿಳಿಸಿ. ಸ್ಟೇಟ್ ಟು ಚಾಲೆಂಜಸ್ ಆಫ್ ಇಂಡಿಯನ್ ಎಕಾನಮಿ: ನಿರುದ್ಯೋಗ ಸಮಸ್ಯೆ, ಬಡತನ ಮತ್ತು ಆದಾಯ ಅಸಮಾನತೆ. ಇನ್ಕಮ್ ಇನ್ಎಡಕ್ವಿಟಿ, ಜಾಬ್ಲೆಸ್ ಗ್ರೋತ್. ತಲಾದಾಯ ಎಂದರೇನು? ಇದನ್ನು ಹೇಗೆ ಲೆಕ್ಕ ಮಾಡುವಿರಿ? ವಾಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್? ಹೌ ಡು ಯು ಕ್ಯಾಲ್ಕುಲೇಟ್ ಇಟ್? ಒಂದು ದೇಶದ ಸರಾಸರಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯದ ಆದಾಯವನ್ನ ತಲಾದಾಯ ಎನ್ನಲಾಗುತ್ತದೆ. ಇದು ದೇಶದ ಜನರ ಜೀವನ ಮಟ್ಟವನ್ನ ಸೂಚಿಸುತ್ತದೆ. ಇದರ ಸೂತ್ರ: ತಲಾದಾಯ ಇಸ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ. Per capita income is the average income earned per person in a given nation or geographic region within a specific year. ಸೊ ರಾಷ್ಟ್ರೀಯ ಆದಾಯ ಎಂದರೇನು? ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲಾ ಅಂತಿಮ ಸರಕು ಸೇವೆಗಳ ಒಟ್ಟು ಹಣದ ಮೌಲ್ಯವನ್ನ ರಾಷ್ಟ್ರೀಯ ಆದಾಯ ಎನ್ನುವರು. ನ್ಯಾಷನಲ್ ಇನ್ಕಮ್ ಈಸ್ ದ ಟೋಟಲ್ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರಿ ರೆಸಿಸ್ಟೆನ್ಸ್ ವಿದಿನ್ ಎ ಸ್ಪೆಸಿಫಿಕ್ ಫೈನಾನ್ಸಿಯಲ್ ಇಯರ್. ಸಂದಾಯ ಬಾಕಿ ಎಂದರೇನು? ವಾಟ್ ಈಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಪ್ರಪಂಚದ ಉಳಿದ ಇತರ ದೇಶಗಳೊಂದಿಗೆ ನಡೆಸಿದ ಎಲ್ಲಾ ಆರ್ಥಿಕ ಮತ್ತು ಹಣಕಾಸಿನ ವಹಿವಾಟುಗಳ ಆಮದು ರಫ್ತು ವ್ಯವಸ್ಥಿತ ದಾಖಲೆಯೇ ಸಂದಾಯ ಬಾಕಿ. ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಅ ಸಿಸ್ಟಮೆಟಿಕ್ ಸ್ಟೇಟ್ಮೆಂಟ್ ದಟ್ ರೆಕಾರ್ಡ್ಸ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದಿ ರೆಸಿಡೆಂಟ್ ಆಫ್ ಎ ಕಂಟ್ರಿ ಅಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಓವರ್ ಎ ಸ್ಪೆಸಿಫಿಕ್ ಟೈಮ್ ಫ್ರೇಮ್. ವಿತ್ತೀಯ ನೀತಿ, ರಾಜ್ಯಾದಾಯ ನೀತಿ, ಅಯವ್ಯಯ ಕರ ನೀತಿ ಎಂದರೇನು? ಸೊ ಮೂರು ಅರ್ಥ ಒಂದೇ. ಫಿಸ್ಕಲ್ ಪಾಲಿಸಿ: ದೇಶದ ಆರ್ಥಿಕತೆಯನ್ನು ಸ್ಥಿರವಾಗಿಡಲು ಮತ್ತು ಪ್ರಗತಿ ಸಾಧಿಸಲು ಸರ್ಕಾರವು ತನ್ನ ಆದಾಯ ಅಂದ್ರೆ ತೆರಿಗೆ ಮತ್ತು ಸಾರ್ವಜನಿಕ ವೆಚ್ಚ ಅಂದ್ರೆ ಸ್ಪೆಂಡಿಂಗ್ ಖರ್ಚು
ನಿಯಂತ್ರಿಸಲು ರೂಪಿಸುವ ನೀತಿಯೇ ವಿತ್ತೀಯ ನೀತಿ ಅಥವಾ ಆಯವ್ಯಯ ನೀತಿ. Fiscal policy is the use of a government spending, taxation and borrowing by the central authority to influence and stabilize a nation's economy. ಆರ್ಥಿಕ ಯೋಜನೆ ಎಂದರೇನು? ವಾಟ್ ಈಸ್ ಎಕನಾಮಿಕ್ ಪ್ಲಾನಿಂಗ್? ದೇಶದ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿಗದಿಪಡಿಸಿದ ಅವಧಿಯಲ್ಲಿ ನಿರ್ದಿಷ್ಟ ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನು ಸಾಧಿಸಲು ಸರ್ಕಾರವು ರೂಪಿಸುವ ವ್ಯವಸ್ಥಿತ ಮುನ್ನೋಟ ಅಥವಾ ಕಾರ್ಯಕ್ರಮವೇ ಆರ್ಥಿಕ ಯೋಜನೆ. ವಾಟ್ ಈಸ್ ಎಕನಾಮಿಕ್ ಪ್ಲಾನಿಂಗ್? ಎಕನಾಮಿಕ್ ಪ್ಲಾನಿಂಗ್ ಈಸ್ ಅ ಪ್ರೊಸೆಸ್ ಥ್ರೂ ವಿಚ್ ಸೆಂಟ್ರಲ್ ಗವರ್ಮೆಂಟ್ authority defines specific economic goals and coordination the country's resources to achieve them within a time frame. ಹಣಕಾಸು ನೀತಿ ಎಂದರೇನು? ವಾಟ್ ಈಸ್ ಮಾನಿಟರಿ ಪಾಲಿಸಿ? ದೇಶದಲ್ಲಿ ಹಣದ ಪೂರೈಕೆ, ಸಾಲದ ಲಭ್ಯತೆ, ಬಡ್ಡಿ ದರಗಳನ್ನು ನಿಯಂತ್ರಿಸಲು ದೇಶದ ಕೇಂದ್ರ ಬ್ಯಾಂಕ್, ಉದಾಹರಣೆಗೆ ಭಾರತದ RBI ರೂಪಿಸುವ ನೀತಿಯನ್ನ ಹಣಕಾಸು ನೀತಿ ಎನ್ನಲಾಗುತ್ತದೆ. ವಾಟ್ ಈಸ್ ಮಾನಿಟರಿ ಪಾಲಿಸಿ? ಮಾನಿಟರಿ ಪಾಲಿಸಿ ಈಸ್ ದ ಪ್ರೊಸೆಸ್ ಬೈ ವಿಚ್ ಅ ಕಂಟ್ರೀಸ್ ಸೆಂಟ್ರಲ್ ಬ್ಯಾಂಕ್ manages the money supply and interest rate to control inflation and stabilizes the currency and ensures sustainable economic growth. ಇನ್ನು ಪಾರ್ಟ್ 5 ನಲ್ಲಿ ವ್ಯವಹಾರದ ಸಾಮಾಜಿಕ ಜವಾಬ್ದಾರಿ ಎಂದರೇನು ಅಥವಾ ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಎಂದರೇನು? ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ? ವ್ಯವಹಾರದ ಸಾಮಾಜಿಕ ಜವಾಬ್ದಾರಿ ಎನ್ನುವುದು ಒಂದು ವ್ಯವಹಾರದ ಸಂಸ್ಥೆ ಕೇವಲ ಲಾಭ ಗಳಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಸಮಾಜದ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಬೇಕಾದ ನೈತಿಕ ಹೊಣೆಗಾರಿಕೆಯನ್ನ ಸಾಮಾಜಿಕ ಹೊಣೆಗಾರಿಕೆ ಎನ್ನುತ್ತೇವೆ. What is social responsibility? Social responsibility is the moral and legal obligation of a business to act in a way that benefits socially at large rather than focusing solely on maximizing the profit. ವ್ಯವಹಾರದ ನೈತಿಕತೆ ಎಂದರೇನು? ವಾಟ್ ಈಸ್ ಬಿಸಿನೆಸ್ ಎಥಿಕ್ಸ್? ವ್ಯವಹಾರ ಚಟುವಟಿಕೆಗಳನ್ನು ನಡೆಸುವಾಗ ಅನುಸರಿಸಬೇಕಾದ ಸರಿ ತಪ್ಪುಗಳ ನಡುವಿನ ನೈತಿಕ ತತ್ವಗಳು, ಮೌಲ್ಯಗಳು ಮತ್ತು ನಿಯಮಾವಳಿಗಳನ್ನ ವ್ಯವಹಾರದ ನೈತಿಕತೆ ಎನ್ನುವರು. ಬಿಸಿನೆಸ್ ಎಥಿಕ್ಸ್ ರೆಫರ್ಸ್ ಟು ದ ಸಿಸ್ಟಮೆಟಿಕ್ ಆಫ್ ಮೋರಲ್ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ದಟ್ ಗವರ್ನ್ ದ ಕಂಡಕ್ಟ್, ಡಿಸಿಷನ್ಸ್ ಅಂಡ್ ಬಿಹೇವಿಯರ್ ಆಫ್ ಎ ಬಿಸಿನೆಸ್ ಎಂಟರ್ಪ್ರೈಸ್. ಸಾಮಾಜಿಕ ಲೆಕ್ಕ ಪರಿಶೋಧನೆ ಎಂದರೇನು? ವಾಟ್ ಈಸ್ ಸೋಷಿಯಲ್ ಆಡಿಟ್? ಸಾಮಾಜಿಕ ಲೆಕ್ಕ ಪರಿಶೋಧನೆ ಎನ್ನುವುದು ಒಂದು ಸಂಸ್ಥೆ, ಉದ್ಯಮ ಅಥವಾ ಸರ್ಕಾರಿ ಯೋಜನೆಯ ಸಮಾಜದ ಪರಿಸರದ ಮೇಲೆ ಬೀರುವ ಪ್ರಭಾವವನ್ನು ಅಧಿಕೃತವಾಗಿ ಮೌಲ್ಯ ಮಾಡುವ ಮಾಪನದ ಪ್ರಕ್ರಿಯೆಯಾಗಿದೆ. ವಾಟ್ ಈಸ್ ಸೋಷಿಯಲ್ ಆಡಿಟ್? ಸೋಷಿಯಲ್ ಆಡಿಟ್ ಈಸ್ ಅನ್ ಆಫಿಷಿಯಲ್ ಪ್ರೊಸೆಸ್ ದಟ್ ರಿವ್ಯೂಸ್, measures and evaluates an organization's or government's performance regarding its social, ethical and environmental responsibility. SWOT ವಿಶ್ಲೇಷಣೆ ಎಂದರೇನು? ವಾಟ್ ಈಸ್ SWOT ಅನಾಲಿಸಿಸ್? ವ್ಯವಹಾರದ ಗುರಿಗಳನ್ನು ನಿಗದಿಪಡಿಸಲು ಬಳಸುವ ಒಂದು ವ್ಯವಸ್ಥಿತ ವಿಧಾನವಾಗಿದೆ. ಇದರ ವಿಸ್ತೃತ ರೂಪ ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟ, ಮೆಜರಬಲ್ ಅಂದ್ರೆ ಅಳೆಯಬಹುದಾದ, ಅಚೀವೇಬಲ್ ಅಂದ್ರೆ ಸಾಧಿಸಬಹುದಾದ, ರಿಯಾಲಿಸ್ಟಿಕ್ ಮತ್ತು ವಾಸ್ತವಿಕ, ಟೈಮ್ ಬೌಂಡ್ ಸಮಯದ ಮಿತಿ ಇರುವ. So SWOT analysis is the strategic planning framework used to evaluate organizational internal strength and weakness alongside its external opportunities and threats. ಷೇರು ವಿನಿಮಯ ಕೇಂದ್ರ ಎಂದರೇನು? ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್? ಕಂಪನಿಗಳ ಷೇರುಗಳ, ಡಿಬೆಂಚರ್ಗಳ, ಇತರ ಉದ್ಯಮ ಬಾಂಡ್ಗಳ ಕಾನೂನುಬದ್ಧವಾದ ಖರೀದಿ ಮತ್ತು ಮಾರಾಟ ಮಾಡುವ ಸಂಘಟಿತ ಮಾರುಕಟ್ಟೆ ಷೇರು ವಿನಿಮಯ ಕೇಂದ್ರ. A stock exchange is a regulated, organized marketplace where financial securities like shares, stocks, bonds and derivatives are bought and sold by investors. ಸೆಬಿಯ 2 ಉದ್ದೇಶ ತಿಳಿಸಿ. ಸ್ಟೇಟ್ 2 objectives of SEBI. ವಂಚನೆಯನ್ನು ತಡೆಗಟ್ಟುವುದು, ಜಾಗೃತಿಯನ್ನು ಮೂಡಿಸುವುದು. ಪ್ರಿವೆಂಟಿಂಗ್ ಫ್ರಾಡ್, ಪ್ರೊವೈಡಿಂಗ್ ಎಜುಕೇಶನ್. ಗೂಳಿ ಮತ್ತು ಸಟ್ಟ ವ್ಯಾಪಾರಿ, ಗೂಳಿ ಸಟ್ಟ ವ್ಯಾಪಾರಿ ಅಥವಾ ಕರಡಿ ಸಟ್ಟ ವ್ಯಾಪಾರಿ ಎಂದರೆ ಯಾರು? ಹೂ ಈಸ್ ಬುಲ್ ಅಂಡ್ ಬಿಯರ್ ಸ್ಪೆಕ್ಯುಲೇಟರ್? ಭವಿಷ್ಯದಲ್ಲಿ ಷೇರುಗಳ ಬೆಲೆಗಳು ಏರುತ್ತವೆ ಎಂದು ನಿರೀಕ್ಷಿಸುವ ವ್ಯಾಪಾರಿಯನ್ನ ಗೂಳಿ ಎನ್ನಲಾಗುತ್ತದೆ. ಭವಿಷ್ಯದಲ್ಲಿ ಷೇರುಗಳ ಬೆಲೆಗಳು ಕುಸಿಯುತ್ತವೆ ಎಂದು ನಿರೀಕ್ಷಿಸುವ ವ್ಯಾಪಾರಿಗೆ ಕರಡಿ ಎನ್ನಲಾಗುತ್ತದೆ. ಅ ಬುಲ್ ಈಸ್ ಎ ಸ್ಪೆಕ್ಯುಲೇಟರ್ ಹೂ ಎಕ್ಸ್ಪೆಕ್ಟ್ಸ್ ದ ಪ್ರೈಸಸ್ ಆಫ್ ಶೇರ್ಸ್ ಟು ರೈಸ್ ಇನ್ ದ ಫ್ಯೂಚರ್. A bear is a speculator who expects the prices of shares fall in the future. 6ನೇ ಭಾಗದಲ್ಲಿ ಪ್ರಮುಖ ಶಬ್ದಗಳನ್ನು ನೋಡ್ಕೋಬೇಕಾಗುತ್ತೆ. ಸಂಸ್ಕೃತಿ ಎಂದರೇನು? ವಾಟ್ ಈಸ್ ಕಲ್ಚರ್? ಸಂಸ್ಕೃತಿ ಎನ್ನುವುದು ಒಂದು ನಿರ್ದಿಷ್ಟ ಸಮಾಜ ಅಥವಾ ಜನರ ಗುಂಪಿನ ಜೀವನದ ವಿಧಾನವಾಗಿದೆ. ಇದು ಅವರ ಆಚಾರ ವಿಚಾರ, ನಂಬಿಕೆ, ಕಲೆ, ಸಾಹಿತ್ಯ, ಭಾಷೆ, ಸಂಪ್ರದಾಯ, ಜೀವನ ಮೌಲ್ಯಗಳನ್ನು ಒಳಗೊಂಡಿದೆ. What is culture? Culture is the collective set of shared beliefs, values, customs, traditions, language, laws and knowledge that distinguish a specific group of people or society.
ತಂತ್ರಜ್ಞಾನ ಎಂದರೇನು? ವಾಟ್ ಈಸ್ ಟೆಕ್ನಾಲಜಿ? ತಂತ್ರಜ್ಞಾನ ಎಂದರೆ ಯಾವುದೇ ಒಂದು ನಿರ್ದಿಷ್ಟ ಕೆಲಸವನ್ನ ಸುಲಭವಾಗಿ, ವೇಗವಾಗಿ, ದಕ್ಷತೆಯಿಂದ ಮಾಡಲು ವೈಜ್ಞಾನಿಕವಾದ ಜ್ಞಾನ ಮತ್ತು ಉಪಕರಣಗಳ ಮತ್ತು ಕೌಶಲ್ಯಗಳ ಪ್ರಾಯೋಗಿಕವಾಗಿ ಬಳಸುವ ವಿಧಾನವಾಗಿದೆ. ಟೆಕ್ನಾಲಜಿ ಈಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಸೈಂಟಿಫಿಕ್ ನಾಲೆಜ್, ಟೂಲ್ಸ್, ಟೆಕ್ನಿಕ್ಸ್ ಅಂಡ್ ಸಿಸ್ಟಮೆಟಿಕ್ ಟು ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಆರ್ ಪರ್ಫಾರ್ಮೆನ್ಸ್ ಸ್ಪೆಸಿಫಿಕ್ ಟಾಸ್ಕ್ಸ್ ಎಫಿಷಿಯೆಂಟ್ಲಿ. ಬೌದ್ಧಿಕ ಆಸ್ತಿ ಹಕ್ಕು ಎಂದರೇನು? ವಾಟ್ ಈಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ? ಮಾನವ ಬುದ್ಧಿಶಕ್ತಿ, ಸೃಜನಶೀಲತೆ ಮತ್ತು ಆವಿಷ್ಕಾರಗಳಿಂದ ಸೃಷ್ಟಿಯಾದ ಕೃತಿಗಳಿಗೆ, ಅಂದ್ರೆ ಉದಾಹರಣೆಗೆ ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್, ಕಾನೂನುಬದ್ಧವಾಗಿ ನೀಡಲಾಗುವ ವಿಶೇಷ ಹಕ್ಕನ್ನು ಬೌದ್ಧಿಕ ಆಸ್ತಿ ಹಕ್ಕು ಎನ್ನುವರು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆರ್ ದ ಲೀಗಲ್ ರೈಟ್ಸ್ ಗ್ರಾಂಟೆಡ್ ಟು ಇಂಡಿವಿಜುವಲ್ಸ್ ಆರ್ ಬಿಸಿನೆಸಸ್ ಓವರ್ ದೇರ್ ಒರಿಜಿನಲ್ ಕ್ರಿಯೇಟಿವಿಟಿ, ಕ್ರಿಯೇಷನ್ ಸಚ್ ಆಸ್ ಇನ್ವೆನ್ಷನ್ಸ್, literary works, designs or brands, giving them exclusive use for a specific period. ವಿದೇಶಿ ನೇರ ಬಂಡವಾಳ ಎಂದರೇನು? ವಾಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? ಒಂದು ದೇಶದ ಕಂಪನಿ ಅಥವಾ ವ್ಯಕ್ತಿಯು ಮತ್ತೊಂದು ದೇಶದಲ್ಲಿರುವ ಕಂಪನಿಗೆ ನೇರವಾಗಿ ಬಂಡವಾಳ ಹೂಡುವುದನ್ನ ಅಥವಾ ಅಲ್ಲಿ ಹೊಸ ಉದ್ಯಮವನ್ನ ಸ್ಥಾಪಿಸುವುದನ್ನ ವಿದೇಶಿ ನೇರ ಬಂಡವಾಳ ಎನ್ನಲಾಗುತ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಅನ್ ಇಂಡಿವಿಜುವಲ್ ಆರ್ ಫರ್ಮ್ ಫ್ರಮ್ ಒನ್ ಕಂಟ್ರಿ ಇನ್ ಟು ಅ ಬಿಸ್ನೆಸ್ ಆರ್ ಪ್ರೊಡಕ್ಷನ್ ಫೆಸಿಲಿಟಿ ಲೊಕೇಟೆಡ್ ಇನ್ ಅನದರ್ ಕಂಟ್ರಿ, ಎಸ್ಟಾಬ್ಲಿಷ್ ಲಾಸ್ಟಿಂಗ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್. ಬೆಳವಣಿಗೆ ತಂತ್ರ ಎಂದರೇನು? ವಾಟ್ ಈಸ್ ಗ್ರೋತ್ ಸ್ಟ್ರಾಟಜಿ? ಒಂದು ವ್ಯವಹಾರ ಸಂಸ್ಥೆಯು ತನ್ನ ಮಾರುಕಟ್ಟೆ ವ್ಯಾಪ್ತಿ ಮತ್ತು ಮಾರಾಟ ಪ್ರಮಾಣ, ಲಾಭ ಮತ್ತು ಒಟ್ಟಾರೆ ಉತ್ಪಾದನೆಯನ್ನು ದೀರ್ಘಕಾಲದವರೆಗೆ ವಿಸ್ತರಿಸಲು ರೂಪಿಸುವ ವ್ಯವಸ್ಥಿತ ಕಾರ್ಯತಂತ್ರವೇ ಬೆಳವಣಿಗೆ ತಂತ್ರ. A growth strategy is the strategic business plan designed to expand a company market share, increase its revenue scale, its production or enter new markets. ಇನ್ನು ಪಾರ್ಟ್ 7 ನಲ್ಲಿ ವಿಸ್ತರಿಸಿ ನೋಡ್ಕೋಬೇಕಾಗುತ್ತೆ. ಇದು ಫಿಕ್ಸ್ ಕ್ವಶನ್ ಬರುತ್ತೆ. PPP. ಸೊ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ. TQM ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಸಂಪೂರ್ಣ ಗುಣಮಟ್ಟ ನಿರ್ವಹಣೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ. MNC ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಬಹುರಾಷ್ಟ್ರೀಯ ಕಂಪನಿ ಅಥವಾ ನಿಗಮ. SEZ ಸ್ಪೆಷಲ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯ. MRTP ಮೊನೋಪಾಲಿಸಿಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್, ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳು. SEBI ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಭಾರತೀಯ ಭದ್ರತೆಗಳ ಮತ್ತು ವಿನಿಮಯ ಮಂಡಳಿ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ಆಂತರಿಕ ಅಥವಾ ಒಟ್ಟು ದೇಶೀಯ ಉತ್ಪನ್ನ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ಸೊ ಇಷ್ಟು ಪ್ರಶ್ನೆಗಳು, 7 ಪಾರ್ಟ್ನ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಔಟ್ 2 ಮಾರ್ಕ್ಸ್ ಎಲ್ಲಾ ಪ್ರಶ್ನೆಗಳು ಇದರಲ್ಲಿನೇ ಬರುತ್ತೆ ನಿಮಗೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.